ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮಿಶ್ರ ಬೇಳೆಗಳ ಬೆಣ್ಣೆ ದೋಸೆ. ಎಲ್ಲ ಥರ ಬೇಳೆನೂ ಹಾಕಿ ಅಕ್ಕಿ ಜೊತೆ ಎಲ್ಲ ಥರ ಬೇಳೆನೂ ಸೇರಿಸ್ಬಿಟ್ಟು ಬೆಣ್ಣೆ ಹಾಕಿಬಿಟ್ಟು ದೋಸೆನ ಮಾಡ್ಕೋತಾ ಇದ್ದೀವಿ. ತುಂಬ ಸಖತ್ತಾಗಿದೆ ನೋಡಿ. ಇವನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಈ ಗ್ಲಾಸಲ್ಲೇ ನಾನು 3 ಗ್ಲಾಸ್ ಅಕ್ಕಿ ಹಾಕ್ಕೋತಾ ಇದ್ದೀನಿ ರೀ. 3 ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಿಂದ ನಾನು ಅರ್ಧ ಗ್ಲಾಸ್ ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಮತ್ತೆಲ್ಲ ಮಿಶ್ರ ಬೇಳೆನೂ ನಾನು ಆ ಗ್ಲಾಸಲ್ಲೇ ಕಾಲು ಭಾಗ ಹಾಕ್ತಾವ್ರಿ. ಸಣ್ಣ ಬಟ್ಲದ್ಲೇ ಒಂದು ಬಟ್ಲು ಹೆಸರು ಬೇಳೆ, ಒಂದು ಬಟ್ಲು ತೊಗರಿಬೇಳೆ ಮತ್ತು ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಲ್ಲ, ಆ ಗ್ಲಾಸಿನ ಅಳತೆಗೆ ಇವು ಕಾಲು ಗ್ಲಾಸ್ ಆಗುತ್ತೆ ರೀ. ಮತ್ತು ಒಂದು ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇವನ್ನೊಂದು 2-3 ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಅದು ನೀರನ್ನ ತೆಗೆದ್ಬಿಟ್ಟು ಬೇರೆ ನೀರು ಹಾಕಿ ಒಂದು 4-5 ತಾಸು ನೆನೆ ಇಡೋಣ. ನೋಡಿ, ಈಗ ನೀರು ತೆಗೆದು 4-5 ತಾಸು ನೆನೆ ಇಡೋಣ. ಒಂದು 4-5 ತಾಸು ಆದಮೇಲೆ ಅಕ್ಕಿ ಬೇಳೆ ಎಲ್ಲ ನೆಂದಿದೆಯಲ್ಲ, ಇವಾಗ ಅದು ನೀರು ಬಸ್ಕೊಳ್ಳೋಣ. ನೀರು ಬಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ರುಬ್ಬೋದಕ್ಕೆ. ಇವಾಗ ಅಕ್ಕಿ ಬೇಳೆನ ರುಬ್ಕೊಳ್ಳೋಣ. ಬರೀ ಅಕ್ಕಿ ಉದ್ದಿನಬೇಳೆ ಸೇರಿಸ್ಬಿಟ್ಟು ಮಾಡಿರ್ತೀರ ದೋಸೆನ, ಒಂದೊಂದು ಸಾರಿ ಅವಲಕ್ಕಿ ಹಾಕ್ಕೊಂಡು ಮಾಡ್ಕೊತೀರ, ಚೂರ್ಮರಿಯಿಂದ ಮಾಡಿರ್ತೀರ, ಎಲ್ಲ ಥರ ಟೇಸ್ಟ್ ನೋಡಿರ್ತೀರ. ಇವಾಗ ಅಕ್ಕಿ ಜೊತೆ ಈ ಥರ ಎಲ್ಲ ಬೇಳೆನೂ ಸೇರಿಸ್ಬಿಟ್ಟು ಒಮ್ಮೆ ಮಾಡ್ಕೊಂಡು ಟೇಸ್ಟ್ ನೋಡಿ. ತುಂಬ ಸಖತ್ತಾಗಿದೆ ಮತ್ತು ಹೆಲ್ದಿಯಾಗಿದೆ. ತುಂಬ ಇಷ್ಟಪಟ್ಟು ತಿಂತೀರ. ಇವಾಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗಾಗಿರಲಿ. ಇವಾಗ ಇದನ್ನೊಂದು ಪಾತ್ರೆಗೆ ತಗೊಳ್ಳೋಣ. ಒಂದು ಪಾತ್ರೆಗೆ ತಗೊಂಡು ಇನ್ನು ಉಳಿದಿದ್ದ ಅಕ್ಕಿ ಇದೆಯಲ್ಲ, ಅದೇ ಥರ ರುಬ್ಕೋಬೇಕು. ಎಲ್ಲ ಅಕ್ಕಿನೂ ಇದೇ ಥರ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈಗ ಎಲ್ಲ ಅಕ್ಕಿನೂ ನೈಸಾಗಿ ರುಬ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ ತಗೊಳ್ಳೋಣ. ಮತ್ತು ಇವಾಗ ಅದು ರುಬ್ಕೊಂಡಿರ್ತೀರಲ್ರಿ ಅಕ್ಕಿ ಬೇಳೆನ, ಜಾರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದು ಇದಕ್ಕೆ ಹಾಕ್ಕೊಳ್ಳೋಣ. ನೀರು ತೊಳೆದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೈಯಿಂದಾನೇ ಕಲಿಸ್ಕೊಳ್ಳಿ ಚೆನ್ನಾಗಿ. ಕಲಿಸ್ಬಿಟ್ಟು ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಇಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಇಡೋಣ ಹಿಟ್ಟು. ಮಾರನೇ ದಿನ ನೋಡ್ರಿ, ಬೆಳಿಗ್ಗೆ ದೋಸೆ ಮಾಡಬೇಕಲ್ಲ, ಅವಾಗ ಮಾರನೇ ದಿನ ಬೆಳಿಗ್ಗೆ ಪ್ಲೇಟ್ ತೆಗೆದು ಹಿಟ್ಟು ನೋಡೋಣ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ನೋಡಿ. ತುಂಬಾ ಚೆನ್ನಾಗಾಗಿದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಖತ್ ಬರ್ತಾವೆ ನೋಡ್ರಿ ದೋಸೆ. ತುಂಬ ಟೇಸ್ಟಿಯಾಗಿರ್ತಾವೆ. ಎಲ್ಲ ಥರ ಬೇಳೆನೂ ಸೇರಿಸಿರ್ತೀರ ಮತ್ತು ಇದಕ್ಕೆ ಬೆಣ್ಣೆ ಹಾಕ್ಕೊಂಡು ಮಾಡ್ಕೊತೀರಲ್ಲ, ತುಂಬ ಟೇಸ್ಟಿಯಾಗಿರ್ತಾವೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ದೋಸೆ ಮಾಡೋದಕ್ಕೆ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಬಳಸ್ಕೊಳ್ಳಿ. ಇವಾಗ ನೋಡಿ, ಪಾತ್ರೆಗೆ ನಾನು ಹಿಟ್ಟು ಬಳಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಇದಕ್ಕೆ ಸೋಡಾ ಪುಡಿ ಸಕ್ಕರೆನ ಹಾಕ್ಕೋತಾ ಇಲ್ಲ ನೋಡಿ, ಬರೀ ಉಪ್ಪು ಹಾಕಿಬಿಟ್ಟು ಮಾಡ್ಕೋತೀನಿ. ಇವಾಗ ದೋಸೆ ಹದಕ್ಕೆ ಬರುವಂಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹದಕ್ಕೆ ಮಾಡ್ಕೊಳ್ಳೋಣ ಹಿಟ್ಟನ್ನು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಹದ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಹದ ಇರಲಿ ದೋಸೆ ಹಾಕೋದಕ್ಕೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಹಂಚು ಕಾದಿದೆ, ಉರಿನ ಸಣ್ಣ ಮಾಡ್ಕೊಳ್ಳೋಣ. ಉರಿ ಸಣ್ಣ ಮಾಡಿಕೊಂಡು ನೀರಿನಲ್ಲಿ ಒಂದು ಬಟ್ಟೆ ಅದ್ಬಿಟ್ಟು ಹಂಚು ಒರೆಸ್ಕೊಳ್ಳೋಣ. ಒರೆಸ್ಕೊಂಡು ಒಂದು ಚಮಚ ದೋಸೆ ಹಿಟ್ಟು ಹಾಕ್ಕೊಂಡು ತಳ್ಳಗೆ ತಿಕ್ಕೋಬೇಕು. ಅದು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತಳ್ಳಗೆ ತಿಕ್ಕೊಳ್ರಿ. ನಿಮ್ಗೆ ದಪ್ಪ ಬೇಕಂದ್ರೆ ನೀವು ದಪ್ಪನೂ ಹಾಕ್ಕೊಂಡು ತಿನ್ಬೋದು. ಪೇಪರ್ ದೋಸೆ ಬೇಕಂದ್ರೆ ಈ ಥರ ಹಿಟ್ಟು ಹಾಕ್ಕೊಂಡು ತಳ್ಳಗೆ ತಿಕ್ಕೋಬೇಕು. ತಿಕ್ಕಿ ಆದಮೇಲೆ ಸುತ್ತಲೂ ಬೆಣ್ಣೆ ಹಚ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರ್ತಾವೆ ನೋಡ್ರಿ ಬೆಣ್ಣೆ ಹಚ್ಕೊಂಡಿದ್ದು ಬೆಣ್ಣೆ ದೋಸೆ. ಬೆಣ್ಣೆ ಹಾಕಿ ಮಾಡ್ಕೊತೀವಲ್ಲ, ಸಖತ್ ಟೇಸ್ಟ್ ಹಾಕಾವ ನೋಡ್ರಿ ಇವು. ರುಚಿ ಹೆಚ್ಚು ಮತ್ತು ಎಲ್ಲ ಥರ ಬೇಳೆನೂ ಇದರಲ್ಲಿ ಸೇರಿಸಿರ್ತೀರ.
ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದೋಸೆ ಕೂಡ ಅಷ್ಟೇ ಸಖತ್ ಟೇಸ್ಟಿ ಆಗ್ಯಾವ ನೋಡ್ರಿ. ಇವಾಗ ಒಂದು ದೋಸೆ ರೆಡಿ ಐತಲ್ಲ, ತಟ್ಟೆಗೆ ತಕ್ಕೊಳ್ಳೋಣ ಅದನ್ನು. ಅದೇ ಥರ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ಹಸಿ ಬಟ್ಟೆ ಮಾಡಿಕೊಂಡು ಒರೆಸ್ಕೋಬೇಕು, ನೀರಿನಲ್ಲಿ ಅದ್ಬಿಟ್ಟು ಹಂಚನ ಒರೆಸಿ ಒಂದು ಚಮಚ ಹಿಟ್ಟು ಹಾಕ್ಕೊಂಡು ತಿಕ್ಕೋಬೇಕು ತಳ್ಳಗ. ಇವಾಗ ಸುತ್ತು ಬೆಣ್ಣೆ ಹಾಕ್ಕೊಳ್ಳೋಣ್ರಿ. ಅದೇ ಥರ ಮೊದಲು ಮಾಡಿದ್ರಲ್ಲ ಅದೇ ಥರ ಮಾಡ್ಕೋಬೇಕು. ದೊಡ್ಡವರು ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀರಿ ನೋಡ್ರಿ. ಈ ಥರ ಮಿಕ್ಸ್ ಮಾಡಿದ್ದು ಎಲ್ಲ ಥರ ಬೇಳೆನ ಮತ್ತು ಬೆಣ್ಣೆ ಕೂಡ ಹಾಕ್ಕೊಂಡಿರ್ತೀರಲ್ಲ, ತುಂಬ ಟೇಸ್ಟ್ ಹಾಕಾವು. ಈ ಥರ ಚುಚುಕದಿಂದ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಸಖತ್ತಾಗಿ ಬಂದಿದೆ ನೋಡಿ, ತೆಳ್ಳಗೆ ಪೇಪರ್ ಆದಂಗೆ ನೋಡ್ರಿ ದೋಸೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ. ನಿಮ್ಗೆ ಇವು ಪ್ಲೇನ್ ದೋಸೆ ಆಯ್ತು. ಇವಾಗ ಕಡ್ಲೆ ಪುಡಿ ಹಾಕಿ ತೋರಿಸ್ತೀನಿ ನೋಡ್ರಿ ಬೆಣ್ಣೆ ದೋಸೆಗೆ. ಇವಾಗ ಹಂಚನ ಒರೆಸ್ಕೊಂಡ್ಬಿಟ್ಟು ಒಂದು ಚಮಚ ಹಿಟ್ಟು ಹಾಕ್ಕೊಂಡು ತೆಳ್ಳಗೆ ತಿಕ್ಕೋಬೇಕು. ಉರಿ ಸಣ್ಣಗೆ ಇಟ್ಕೊಳ್ರಿ. ತೆಳ್ಳಗೆ ತಿಕ್ಕೊಂಡು ಸುತ್ತಲೂ ಬೆಣ್ಣೆ ಹಾಕ್ಕೋಬೇಕು. ಸುತ್ತು ಬೆಣ್ಣೆ ಹಚ್ಕೊಂಡು ಅದ್ರ ಮೇಲೆ ಕಡಲೆ ಪುಡಿ ಉದುರಿಸ್ಕೋಬೇಕ್ರಿ. ಈ ಥರ ಕೂಡ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರ್ತಾವೆ ಇವು. ಅವು ಪ್ಲೇನ್ ದೋಸೆ, ಇದು ಪುಡಿ ಹಾಕಿದ್ರಿ ಕಡಲೆ ಪುಡಿ. ನೋಡಿ ಈ ಥರ ಬೆಣ್ಣೆ ಎಲ್ಲ ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಕಡಲೆ ಪುಡಿನ ಉದುರಿಸ್ಕೊಳ್ಳೋಣ. ಬಿಸಿ ಬಿಸಿ ನೀವು ಈ ಥರ ದೋಸೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನೋಡಿ ಟೇಸ್ಟು. ನೋಡಿ ಕಡಲೆ ಪುಡಿ ಹಾಕ್ಕೊಂಡು ಇವಾಗ ತಕ್ಕೊಳ್ಳೋಣ. ಅದೇ ಥರ ನೀವು ಎಲ್ಲ ದೋಸೆನೂ ಮಾಡಿಕೊಡಿ. ನಿಮ್ಗೆ ಹೆಂಗೆ ಬೇಕು ಹಂಗೆ. ಪ್ಲೇನ್ ಬೇಕಾದ್ರೆ ಪ್ಲೇನ್ ಹಾಕ್ಕೊಳ್ಳಿ, ಕಡಲೆ ಪುಡಿ ಬೇಕಂದ್ರೆ ಕಡಲೆ ಪುಡಿ ಬೆಣ್ಣೆ ಹಾಕ್ಕೊಳ್ಳಿ ದೋಸೆಗೆ. ತುಂಬ ಟೇಸ್ಟ್ ಹಾಕಾವು. ಅದೇ ಥರ ಎಲ್ಲ ದೋಸೆನೂ ಮಾಡ್ಕೋಬೇಕು. ಇವಾಗ ಇವು ರೆಡಿ ಆದ್ವಲ್ಲ, ನಾನು ಚಟ್ನಿ ಆಲೂಗಡ್ಡೆ ಪಲ್ಯ ಜೊತೆ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ರೀ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಚಟ್ನಿ ಜೊತೆ ಸೂಪರ್ ಆಗಿದೆ. ಮತ್ತು ಇವಾಗ ಆಲೂಗಡ್ಡೆ ಪಲ್ಯ ಜೊತೆನೂ ಟೇಸ್ಟ್ ಮಾಡೋಣ. ನೋಡಿ ಆಲೂಗಡ್ಡೆ ಪಲ್ಯ ಜೊತೆ ಕೂಡ ನಾವು ಟೇಸ್ಟ್ ಮಾಡ್ತಾಯಿದ್ದೀವಿ. ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಬೆಣ್ಣೆ ದೋಸೆ, ಮಿಶ್ರ ಬೇಳೆಗಳ ಬೆಣ್ಣೆ ದೋಸೆ ಸೂಪರ್ ಆಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.